ಇಲ್ಲ ತಮ್ಮಣ್ಣ ಶೆಟ್ರೆ, ನಿಮ್ಮ ಇದರ ಪಾಯಿಂಟ್ಗಳಲ್ಲಿ ನಿಮ್ಮ ಇದರ ಆಚರಣೆಗಳ ಬಗ್ಗೆ ನೀವು ಹೇಳುವಾಗ ನಿಮ್ಮ ಅಥೆಂಟಿಕ್ ಕೆಲವೊಂದು ವಿಷಯಗಳು ಹೌದು ಅಂತ ಕಾಣ್ತದೆ. ಅಂದರೆ ನಿಮ್ಮ ತಿಳ್ಕೊಂಡದ್ದು ನಿಮಗೆ ಬಂದದ್ದು ಇರ್ಬೋದು. ಈಗ ದಯಾನಂದ್ ಕತ್ತಲ್ ಸರ್ ಹೇಳಿದರೆ ಅವರು ಬೇರೊಂದು ಅವರ ಪದ್ಧತಿಗಳನ್ನು ಹೇಳ್ತಾರೆ, ಇನ್ನೊಂದು ಒಬ್ಬೊಬ್ಬರು ಅವರವರದ್ದೇ ಪದ್ಧತಿಗಳನ್ನು ಹೇಳ್ತಾರೆ. ನಿಮ್ಮ ಮೇಲೆ ಇರುವಂಥ ಆರೋಪ ಏನು ಹೇಳಿದರೆ ನೀವು ಒಂದು ವರ್ಗವನ್ನು ಅದು ಮಾಡಿದ್ದು ತಪ್ಪು, ಅವರು ಹಾಳು ಮಾಡಿದ್ದು ಅಂತ. ಈಗ ವೈದಿಕ ವರ್ಗ ಅಂತ ಹೇಳುವಾಗ ಒಂದು ಇಲ್ಲಿಯ ಲೋಕಲ್ ಅಂದರೆ ಮಧ್ವಾಚಾರ್ಯರು 1000 ವರ್ಷಗಳ ಇತಿಹಾಸ ಇರ್ಬೋದು. ಅಂದರೆ ಬ್ರಾಹ್ಮಣರು ಆ ಪ್ರಕಾರ ವೈದಿಕ ವರ್ಗ ಅಂತ ಹೇಳಿದರೆ ನೀವು ಮೂಲಕ್ಕೆ ಹೋಗ್ತೀರಾದರೆ ಎಷ್ಟು ಮೂಲಕ್ಕೆ ಹೋಗ್ತೀರಿ ಅನ್ನೋಂಥ ಪ್ರಶ್ನೆ ಬರೋದು. ನೀವು ತಿಳ್ಕೊಂಡದ್ದು, ನೀವು ಅದನ್ನು ನಿಮ್ಮ ಲೆವೆಲ್ಗೆ ತಿಳ್ಕೊಂಡದ್ದು ಒಂದು ನೆನಪಿಡಿ. ಎಲ್ಲಿಯಾದ್ರೂ ಈಗ ಉದಾಹರಣೆಗೆ ಈಗ ವೇದಿಕೆಯಲ್ಲಿ ಬೇಡ, ನಾನು ಕಂಡ ಜಾಗದಲ್ಲಿ ಇಂಥವರ ಬಗ್ಗೆ ನೋಡಿ ಮಾತಾಡಿದ್ದು ನಿಮಗೆ ಇನ್ನೊಂದು ಬೇಕಿದ್ರೆ ಪರ್ಸನಲ್ ಆಗಿ ಸಿಗ್ತೇನೆ. ನಾನು ಎಲ್ಲಿ ವಿರೋಧ ಮಾಡ್ತಾ ಇದ್ದೇನೆ, ಒಂದು ದೇವಸ್ಥಾನದಲ್ಲಿ ಅವರೇ ಕಮಿಟಿಯವರೇ ಬಂದು ಈ ರೀತಿಯಾಗಿ ಚರ್ಚೆ ಮಾಡುದು. 70 ಲಕ್ಷ ರೂಪಾಯಿಯ 3 ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನ್ಯರ ಪಟ್ಟಿಯ ಜೊತೆಗೆ 36 ಲಕ್ಷ ಕೊಡ್ಬೇಕಂತ ಗಲಾಟೆ ಆದ ದಿವಸ ನಾನು. ನೀವು ಒಂದು ನೆನಪಿಡಿ, ನಾನು ಪ್ರತಿ ಭಾಷಣದಲ್ಲೂ ತಮ್ಮನ ಜೊತೆಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ. ಈಗ ನಾವು ಹೋದಲ್ಲೆಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಘನಹೋಮ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು, ಹಲಸಿನ ಕತ್ತಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿಕೊಡ್ತೇನೆ ಕುಂದೇಶ್ವರರೇ. ನಿಮ್ದು ಕಾಂಟ್ರಾಕ್ಟ್ ಅದು ಅಲ್ಲ, ಅದೇ ಬಿಟ್ಟಿಗಿಲ್ಲ, ಮಾಹಿತಿ ಕೊಡ್ಬೇಕಲ್ಲ ಅವರಿಗೆ. ನೋಡಿ ಏನಂತ, ಯಾಕೆ ಅವ್ರು 3 ಕೊಂಡೆ ಅಂತ ಹೇಳಿದ್ದು ಕಾಂಟ್ರಾಕ್ಟ್ ಅಲ್ಲ. ಈ ಕೆಲವು ಜನತೆ ನೀವು 3 ಕೊಂಡೆ ತುಪ್ಪ ಇಟ್ರೆ ಹೊಗೆ ಬಂದ ನಂತರ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿರ್ತಾರಲ್ಲ, ಈ ಎಲ್ಲ ಚೀಲದಲ್ಲಿ ಹೋಗ್ತದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು 3 ಕೊಂಡೆ ತುಪ್ಪವನ್ನು ಈಗ ಈಗ ಪೂಜೆ ಮಾಡುವವರು 3 ಕೊಂಡೆಯಲ್ಲಿ ಕೆಲವು ಒಳಗೆ ಹಾಕ್ತಾರೆ ಅಂತ ಹೇಳಿದ್ರಿ. ಹಾಗೆ ನಿಮ್ಮ ಬಗ್ಗೆ ಅಧಿಕೃತವಾಗಿ ತುಂಬಾ ಆರೋಪಗಳಿವೆ ಹೇಳಿದ್ದು. ನೀವು ಅಧಿಕೃತ ಬೇಡ, ನಾವು ದಾಖಲೆ ಕೊಡುದು ನಿಮ್ಗೆ. ನಾನು ನಿಮಗೆ ಯಾವ ಪುರೋಹಿತರು ಎಲ್ಲಿ ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ ಪಟ್ಟಿ ಸಮೇತ ಕೊಡುದು. ತಮ್ಮಣ್ಣ ಶೆಟ್ಟಿಗೆ ಆರೋಪ ಬೇಡ, ನಿಮ್ಮ ದಾಖಲೆ ಬೇಕು. ಅದು ಇನ್ನು ಮುಕ್ತ ಅವಕಾಶ ಇದೆ. ಈಗ ನೀವು ಹೇಳ್ತೀರಾ ದೈವಾರಾಧನೆಗಳಲ್ಲಿ ತಪ್ಪುಗಳಾಗ್ತಾ ಇದೆ ಅಂತ. ನಾನು ಹೇಳೋದು, 100 ವರ್ಷಗಳಿಂದ